ಶಾಂತಕ್ಕ ಏನ್ ಮಾಡತ್ತಿ? ಏನಿಲ್ವಾ? ಇದು ರೊಕ್ಕ ಕೊಡೋರು ಬರ್ತಾರ ಅಂತ ಹೇಳ್ಯಾರ ಇವತ್ತು. ಅದಕ್ಕೆ ಇಲ್ಲೇ ನಿಂತಿದ್ನಿವ. ಯಾರು ಬರ್ತಾರ ಏನ, ಪಾರಕ್ನು ಬರ್ತಾಳೇನ ಅವ್ರ ಕೂಟಂಗಾರ ಅಂತೇಳಿ ನಿಂತಿದ್ನಿ. ಹೌದನೇ ಬರ್ತಾನಂದಾರ ನೀಗ? ಅಲ್ಲ ಶಾಂತಕ್ಕ, ಮತ್ತೆ ನಿನ್ ಮಕ್ಳು ಯಾವ ಇಲ್ಲಲ್ಲ ಇವ? ಇಬ್ರು ಗಂಡ ಮಕ್ಳೆಲ್ಲ ಸ್ವಸ್ಥ್ಯಾರ ಕಾಣುವಲ್ರಿ. ಗೌಡ್ರು ಎಲ್ಲಿಗಾರ? ಅಯ್ಯೋ ಎಲ್ಲಾರು ಒಳಗದಾರ ಇವ. ನಾ ಒಬ್ಬೇಕಿ ಇಲ್ಲಿ ಬಂದು ನಿಂತಾನಿ. ಮನಸ್ಸ ಸಮಾಧಾನ ಆಗೋದ್ವಾ? ಇಲ್ಲಿ ಮಠ ಸಾಲ ಪಾಲ ಮಾಡಿಲ್ಲ ಬಿಟ್ಟಿಲ್ಲ. ನಮೂನಿ ಹೆದರಿಕೆ ಬಂದಂಗೆ ಅನ್ಸಕತ್ತೈತಿವ ಈ ಕೊಡ್ತಗೊಳಿ ಯಾವಾರ ಅಂದ್ರೆ. ಅದಕ್ಕೆ ಇಲ್ಲೇ ಬಂದು ನಿಂತ್ನಿ. ಅಲ್ಲ ಶಾಂತಕ್ಕ, ಹಿಂಗೆ ಕೇಳ್ತಾನಂತ ಏನು ತಾಪ್ ತಿಳ್ಕೊಳಕ್ ಹೋಗ್ಬೇಡ. ಅಲ್ಲ ಬೇಕಾದಂಗೆ ಹೊಲ ಐತಿ, ಮನಿ ಐತಿ, ಒಂದಿಟ್ಟು ಆಟ ಪಾಠ ಆಸ್ತಿನೂ ಐತಿ, ಅವಂಗೂ ಗೋರ್ಮೆಂಟ್ ಕೆಲಸ ಐತಿ. ಮತ್ತೆ ಈಗ ಜಗ ತಗೊಂಡು ಆಸ್ತಿ ಮಾಡೋದು ಏನು ಬಿಡು ಶಾಂತಕ್ಕ, ಒಳ್ಳೇದ. ಆದ್ರೆ ಇಷ್ಟು ಗುದ್ದಾಡಿ ಸಾಲ ಮಾಡಿ ಲೋನ್ ತೆಗಿಸಿ ಯಾಕೆ ತ್ರಾಸ ತಗೋಬೇಕಂತ ಅಷ್ಟೇ. ನೀ ಹೇಳು ಮಾತು ನಾ ಈಗಾಗಲೇ ಹೇಳಾತು. ಅದ ಕಡಿಮೆ ಕೊಡಾಕ್ತಾರ ಅವರು ತಿಮ್ಮಣ್ಣಾರ ಅಂತೇಳಿ ಅವ್ರಿಗೆ ಇವ್ರಿಗೂ ಏನೋ ತಗೋಬೇಕು ಅನ್ನಕತ್ತಾವ. ಹೋಲ್ ಬಿಡತ್ತಾಗಂತ ನಾನು ಸುಮ್ಮನೆ ನೀವು. ಶಾಂತಕ್ಕ ಬಂದ್ಲ, ಪರಕ್ ಬಂದ್ಲ. ಅವ್ರ ಜೊತೆಗೆ ಯಾರ ಬರತ್ತಾರಲ್ಲ ಶಾಂತಕ್ಕ? ಅವರೇ ಇರ್ಬೇಕು ನೋಡು ರೊಕ್ಕ ಕೊಡೋರು. ಬಲೆ ಜೋರ್ ಅದಾರ ಬಿಡು ಅವರು. ಚೈನಾ ಪೈನಾ ಎಲ್ಲ ಹಾಕೊಂಡು. ಸರ್ಕು ಗಿರ್ಜಿ ದೊಡವ ಇವ್ರ ನಾ ಹೇಳಿದ್ನಲ್ಲ, ಅವ್ರು ರೊಕ್ಕ ಅದು ವ್ಯವಹಾರ ಮಾಡ್ತಾರ ಅಂತಂದೆಲ್ಲ. ಬಡ್ಡಿ ಅವ್ರು ಕೊಡ್ತಾರ ಇವ್ರು ಅಂತೇಳಿ ನನಗೂ ಗೊತ್ತಿತ್ತು. ಆದ್ರೆ ನಾ ಯಾರಿಗೂ ರೊಕ್ಕ ಕೊಡ್ಸಿಲ್ಲ. ಆಮೇಲೆ ನಾನು ಇವ್ರ ಕಡೆ ಏನು ಯಾವಾಗೂ ಒಮ್ಮೆ ತೊಗೊಂಡಿಲ್ಲ ದೊಡವ. ಈ ಸಲ ನಮ್ಮ ತಂಗಿ ಮದ್ವಿಗೆ ಒಂದು 50,000 1 ಲಕ್ಷ ರೂಪಾಯಿ ತೊಗೋಬೇಕಂತ ಮಾಡೇನಿ. ಇನ್ನೂ ತೊಗೊಂಡಿಲ್ಲ ದೊಡವ. ನಮಸ್ಕಾರ. ಒಳಗ್ ಬರ್ರಿ. ಯಾವ್ದ ಫೋನ್ ಬರಾಕತ್ತೈತಿ, ನೀವು ಒಳಗೆ ನಡ್ರಿ, ಬಂದ ಬಿಟ್ಟೇರಿ. ಹಲೋ ಸೌಕರ್, ಇಲ್ಲೊಂದು ಫ್ಯಾಮಿಲಿ ಐತ್ರಿ, ಹಳ್ಳಿ ಮಂದಿ. ಅವ್ರ ಮಗಳ ಮದ್ವಿಗೇನೋ 1-2 ಲಕ್ಷ ರೂಪಾಯಿ ಸಾಲ ಬೇಕಾಗಿತ್ತಂತ. ಅದಕ್ಕೆ ಯಾರ ಗೊತ್ತಿದ್ದವ್ರು ಇದ್ರೆ ಹೇಳ್ರಿ ಅಂತಂದ್ರೆ ನಾನು ನಿಮ್ಮ ಹೆಸರು ಹೇಳೇನ್ರಿ. ಬಂದು ಕೊಡಾಕತ್ತೇನ್ರಿ. ಬಾಂಡ್ ಮಾಡಿಸ್ಕೊಂಬಂದು ಬರ್ಸಿ. ತಡಿ ಮಾತಾಡ್ತೇನೆ. ಅಭಿಷೇಕ್ ಅವ್ರೆ, ನೀವು ಒಳಗೆ ಹೋಗ್ರಿ. ನಾ ಒಂದಿ ಫೋನ್ ಬಂದೈತಿ, ಮಾತಾಡಿ 1 ನಿಮಿಷ ನಾನ ಬಂದ್ಬಿಡ್ತೇನೆ ಒಳಗೆ. ಆತ್ರಿ ಸೌಕರ, ಆತ್ರಿ ಒಳಗೆ ಹೋಗಿರ್ತೇವೆ ಬರ್ರಿ ಹಂಗಾರ. ಈಗ ಹೇಳ, ಹೆಂಗ ಹೆಚ್ಚಿಗೆ ಕೊಡಂಗ ಅದಾರನ? ಇಲ್ರಿ, ಹೆಚ್ಚಿಗೆ ಕೊಡುವಂಗೇನಿಲ್ಲ, ಬಡ್ಡಿ ಕಟ್ಟಬಹುದಂತ ಅನಸ್ತತಿ ಅಷ್ಟೇ. ಮತ್ತೆ ಹೆಚ್ಚಿಗೆ ಏನು ಕೊಡಂಗಿಲ್ರಿ. ಇಲ್ಲ ಆಗಲ್ಲ, 2 ಲಕ್ಷ ಎಲ್ಲ ಆಗಲ್ಲ ಅಂತ ಹೇಳ್ಬಿಡು. ಇಲ್ಲೇ ಒಂದು ಚಲೋ ಮಿಕ್ಕಾ ಸಿಕ್ಕಾವು. ಇಲ್ಲಿ ವರ್ಕೌಟ್ ಮಾಡತ್ತೇನೆ ನಾನು. ಆಮೇಲೆ ಫೋನ್ ಹಚ್ತೇನೆ ನಿಂಗೆ, ಏನಂತ ಬಂದು ಹೇಳ್ತೇನೆ. ನೋಡ್ರಿ ಯಜಮಾನ್ರ, ನಾ ಹಂಗೆ ಸಾಧಾರಣಕ್ಕೆ ಯಾರಿಗೆ ರೊಕ್ಕ ಕೊಡೋವಲ್ರಿ. ಕಡಿಮೆ ನಂಬಿಕೆ ಇದ್ದವ್ರಿಗೆ, ನಮಗೆ ಗೊತ್ತಿದ್ದವ್ರಿಗೆ ಅಟ್ಟ ನಾನು ವ್ಯವಹಾರ ಮಾಡೋದ್ರಿ. ಯಾಕಂದ್ರೆ ಈಗ ಗೊತ್ತಿಲ್ದವ್ರಿಗೆ ಕೊಡೋದು, ಆಮೇಲೆ ಅದನ್ನು ವಸೂಲಿ ಮಾಡಕ್ಕೆ ಭಾಳ ಪಜೀತಿ ಆಕತ್ರಿ. ಹಂಗಾಗಿ ನಾನು ಕೊಡೋದಿಲ್ಲ. ಇವ ಅಭಿಷೇಕ್ ಅವ್ರು ಹೇಳ್ಯಾರ ಅಂತೇಳಿ ಈಗ ಮತ್ತೆ ಒಂದು ನಂಬಿಕೆ ಜನ ಅಂತೇಳಿ ನಿಮಗೆ ಒಪ್ಕೊಂಡ್ಯಾರಿ ನಾ ಕೊಡಾಕ. ಕರೆ ಹೇಳ್ಬೇಕಂದ್ರೆ ನಮಗರ ಎಲ್ಲಿರಿಪ್ಪ ಸಾಲ ಮಾಡಿ ಗೊತ್ತಿಲ್ರಿ ಸಾಹೇಬ್ರ. ನಮಗೂ ಈ ಸಾಲ ಪಾಲ ನಾವು ಯಾವಾಗೂ ಮಾಡಿದವ್ರಲ್ರಿ. ನಮ್ದು ಹೊಲ ಆತ, ಮನಿ ಆತ, ನಮ್ ದುಡ್ಕೊನೋ ತಿನ್ನೋದು ಇಟ್ರಾಗದೀವಿ ನಾವು. ಈಗ ಮೇನ್ ಏನಂದ್ರೆ ಒಂದು ಜಗ ತಗೊಳೋರು ಅದಾರ್ರಿ ನನ್ನ ಮಕ್ಕಳು. ಅವ್ರ ಜಗದವ್ರು ಒಂದು 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಅರ್ಜೆಂಟ್ ಕೇಳಾಕತ್ತಾರ್ರಿ. ಮತ್ತು ಹಂಗಾಗಿ ಮತ್ತು ಈಗ ಏನು ಮಾಡೋದು, ನಮಗೂ ಈಗ ಲೋನ್ ಮಾಡಕ್ಕೆ ಹಾಕೇವಿ ಬ್ಯಾಂಕಿಗೆ. ಅದು ಬರಾಕ ಇನ್ನೂ 2 ತಿಂಗಳು ಟೈಮ್ ಆಗ್ಬೋದು, 1 ತಿಂಗಳು ಆಗ್ಬೋದು, 2 ತಿಂಗಳು ಆಗ್ಬೋದು ಅನ್ನಕತ್ತಾರ. ಹಂಗಾಗಿ ಒಂಚೂರು ಈಗ ನಮ್ಗೆ ಸಾಲ ಮಾಡು ವಜ್ಜೆ ಆಗೈತಿ ನೋಡ್ರಿ. ಅಭಿಷೇಕ್ ಅವರು ಹೇಳಿಂದ ನಾನು ನಿಮ್ಮ ಮಗಗೆ ಫೋನ್ ಹಚ್ಚಿದ್ದೆ ರೀ. ನಂಬರ್ ಕೊಟ್ಟಿದ್ರು ಮತ್ತೆ ಇವ್ರು. ಅವಾಗ ಫೋನ್ ಮಾಡಿದಾಗ ಅವರು ನಮ್ಗೆ ಒಂದು 10 ಲಕ್ಷ ರೂಪಾಯಿ ಸಾಲ ಬೇಕಾಗಿತ್ತು ಅಂತ ಮಾತಾಡಿಂದ. ಹಂಗಾರೆ ಎದ್ರ ಮ್ಯಾಗ ಕೊಡ್ಬೇಕ್ರಿ ಅಂತ ಕೇಳಿದ್ದಕ್ಕೆ ಅವ್ರು ಮನಿ ಮ್ಯಾಗ ಅಂತ ಹೇಳಿದ್ರಿ. ಅದ್ರ ತಕ್ಕ ಮತ್ತೆ ನಾ ಬಾಂಡ್ ಮಾಡಿಸ್ಕೊಂಡು ಬಂದೇನಿ. ನೋಡ್ರಿ ಇದನ್ನ ಓದ್ರಿ ಒಂದ್ಸಲ ಬಾಂಡ್. ಅಂದ್ರೆ ನಿಮ್ಗೆ ಹೆಂಗೆ ಅನಿಸ್ತೈತಿ ಏನ ನೋಡ್ರಿ. ಅಂದ್ರೆ ಮುಂದಿಂದ ಮಾತಾಡಕ್ ಬರ್ತೈತಿ. ಮನಿ ಮ್ಯಾಗ ಕೇಳಿಪ್ಪ. ಯಪ್ಪ, ಹೆಂಗಿದ್ರು ಇನ್ನೊಂದು 2 ತಿಂಗಳದ ಲೋನ್ ಆಕತ್ತಲ್ಲ, ಏನು ಕೊಟ್ಟು ಬಗೆಹರಿಸ್ಬಿಟ್ರ ಅಂತೇಳಿ ಮನಿ ಮ್ಯಾಗ. ಮತ್ತು ಆಮೇಲೆ 10 ಲಕ್ಷ ರೂಪಾಯಿ ಸಿಗುವಂಥದ್ದಂದ್ರೆ ಈಗ ಆಸ್ತಿ ಅಂದ್ರೆ ಮನಿ ಮ್ಯಾಗ ಸಿಕ್ಕ್ರ. ಅಂದ್ರೆ ಈ ಹೊಲದ ಮ್ಯಾಗ ಅಂತೂ ನಾವು ಬ್ಯಾಂಕಿನ ಲೋನ್ ಮಾಡ್ಸಾತೀವಲ್ಪ ಅದಕ್ಕೆ. ಆತುಪ್ಪ. ಅಲ್ಲ ಏನ್ರಿ ಇದು ಬಾಂಡ್ನ್ಯಾಗ ನಾವು 10 ಲಕ್ಷ ರೂಪಾಯಿ ಕೇಳಿದ್ದು, ನೀವು 15 ಲಕ್ಷ ರೂಪಾಯಿ ಬರ್ಸ್ಕೊಂಡ್ ಬಂದಿರಲ್ಲ? ಅದೇನು ಗೊತ್ತೇನ್ರಿ ಸೌಕರ್, ಈಗ ಭಾಳ ಜನ ರೊಕ್ಕ ಇಸ್ಕೊಂತಾರ್ರಿ, ಅದ್ರ ಬಡ್ಡಿನ ಕಟ್ಟುದಿಲ್ರಿ. ಆಮ್ಯಾಗ ಏನು ಮಾಡ್ತಾರ, ಕಾಡ್ಸಾಕ್ ನಿಂತು ಬಿಡ್ತಾರ, ಹೇಳಿ ಟೈಮಿಗೆ ಹೊಳೆ ಕೊಡುದಿಲ್ಲ. ಅವಾಗ ಏನು ಮಾಡ್ಬಿಡ್ತೈತಿ, ನಾವು ಕೇಸ್ ಹಾಕ್ಬೇಕಾಕತಿ. ಆಮೇಲೆ ವಕೀಲರು, ಲಾಯರ್ ಇವರೆಲ್ಲ ಈ ಕೋರ್ಟ್ ಅಂದ್ರೆ ಏನು ಸುಮ್ಮನೆ ಆಕತ್ತೇನ್ರಿ, ಏನು ತುಸ ಖರ್ಚಾಕೈತೆ ಇದೆಲ್ಲ ಮತ್ತೆ ನಾವು ತೆಗಿಬೇಕಲ್ಲ. ಹೌದಿಲ್ರಿ. ಮತ್ತೆ ಅವ್ರಿಗೆ ನಾವು ರೊಕ್ಕ ಖರ್ಚು ಮಾಡಿದ್ದನ್ನ ಮತ್ತೆ ನಾವು ಆಮೇಲೆ ಇದ್ರ ಮೂಲಕ ನಾವು ವಸೂಲಿ ಮಾಡ್ಕೊಂತೀವಿ. ಈಗ ಕೆಲವ್ರು ಏನ್ ಮಾಡ್ತಾರ್ರಿ, ಅಸಲು ಕೊಡಂಗಿಲ್ಲ, ಇತ್ತಾಗ ಬಡ್ಡಿನೂ ಕೊಡುದಿಲ್ಲ ಚಂದಗೆ. ಅವ್ರು ಕಾಡ್ಸಾಕ್ ನಿಂತು ಬಿಡ್ತಾರ. ಮತ್ತೆ ಹಿಂಗ ಕೇಸು ಕೋರ್ಟ್ ಅಂತ ಆದ್ವಂದ್ರೆ ನಮ್ಗೆ ಅಡ್ಡಾಡಿದ್ದು ಆಮೇಲೆ ಬಡ್ಡಿನೂ ನಮ್ದು ಅಷ್ಟು ದಿನದ್ದು ಖರ್ಚಾಗಿಬಿಟ್ಟಿರ್ತೈತಿ. ಅದಕ್ಕೆ ನಾವು ಅದೆಲ್ಲ ರೊಕ್ಕ ಕೂಡ ಒಮ್ಮ ವಸೂಲಿ ಮಾಡ್ಕೊಂಡ್ಬಿಡ್ತೇವ್ರಿ. ಅದಕ್ಕೆ ನಾವು ಜಾಸ್ತಿ ಬರ್ಸಿರ್ತೀವಿ. ಆಮೇಲೆ ಮೇಲಾಗಿ ನಮ್ಗೆ ಲೈಸೆನ್ಸ್ ಇಲ್ರಿ ಜಾಸ್ತಿ ಬಡ್ಡಿ ಕೊಡಾಕ. ಅದಕ್ಕೆ ನಾವೇನ್ ಮಾಡ್ತೇವಿ ಅಂದ್ರೆ ಹಿಂಗ ಹೆಚ್ಚಿಗೆ ರೊಕ್ಕ ಬರ್ಸಿ ನಾವು ಸಾಲ ಕೊಟ್ಟಿರ್ತೀವಿ. ಆಮೇಲೆ ನೀವೇನ್ ನಮ್ಗೆ ಈ ಬಾಂಡ್ನಾಗ ಎಷ್ಟೈತಿ ಅಷ್ಟ ಕೊಡ್ಬೇಕಂತ ಏನಿಲ್ರಿ. ನೀವು ನಡಿತೈತಿ. ನೀವೇನ್ 10 ಲಕ್ಷ ತಗೊಳಕತ್ತಿರಲ್ಲ, 10 ಲಕ್ಷ ಕೊಡ್ರಿ, ಇದಕ್ಕೆ 3 ರೂಪಾಯಿ ಬಡ್ಡಿ ಹಂಗ 1 ಲಕ್ಷ ರೂಪಾಯಿನ ಆಗ್ತೈತೆ ಅದ್ರದ್ದು ಬಡ್ಡಿ. 10 ಲಕ್ಷಕ್ಕೆ ಅದ್ರದ್ದು ಬಡ್ಡಿ ಅಷ್ಟ ಕೊಟ್ಬಿಡ್ರಿ ಸಾಕು. ಮತ್ತೆ ಹೆಚ್ಚಿಗೆ ಏನು ಬೇಡ್ರಿ. ನಾವ್ ಇದನ್ನ ಬರೀ ನಮ್ಮ ಸೇಫ್ಟಿಗೋಸ್ಕರ ಬರ್ಸ್ಕೊಂಡೇವ ಅಷ್ಟಪ್ಪ. ಇದರಿಂದ ಮತ್ತೆ ನಿಮಗೇನು ತೊಂದರೆ ಆಗೋದಿಲ್ರಿ.
ಈಗ ನಿಮ್ಮ ಮಗ ಒಂದು 2-3 ತಿಂಗಳು ಟೈಮ್ ಹೇಳಿ ತೊಗೊಳಕತ್ತಾರ್ರಿ ಈಗ ರೊಕ್ಕನ. ಇದ್ರಾಗೂ ನಾವು ಅದ್ರ ತಕ್ಕನ ಬರ್ಸೇವಿ. ನೀವು 3ನೇ ತಿಂಗಳಿಗೆ ಏನು ನಿಮ್ದು ಅಸಲು ಬಡ್ಡಿ ಎಲ್ಲ ಕೂಡ ಚುಕ್ತಾ ಮಾಡಿಬಿಟ್ರ ಅಂದ್ರೆ ನಮಗೆ ಕೊಟ್ಟು ನಾವು ನಿಮ್ಮ ಇದ್ರಾದ್ರೆ ಬಾಂಡ್ ಹರಿದು ಒಗದು ಬಿಡ್ತೇವೆ. ಅಲ್ಲಿಗೆ ನಮ್ದು ವ್ಯವಹಾರ ಕುಲಾಸಿ ಆಕತ್ರಿ. ಮತ್ತೆ ಹೆಂಗಂತೀರಿ ನೋಡ್ರಿ. ಇದು ಗೊತ್ತೈತಲ್ರಿ ಅಭಿಷೇಕ್ ಅವ್ರಿಗೆ? ಏನಪ್ಪ ಅಭ್ಯ ಇದು ಹೊಸ ವ್ಯವಹಾರ? ಆ, ಅಲ್ಲ ಹಿಂಗಂತ ಹೇಳೇ ಇಲ್ಲಲ್ಪ ನೀನು ನಮ್ಗೆ. ಇಲ್ಲ ದೊಡಪ್ಪ, ನನಗೂ ಕರೆನ ಹೇಳ್ಬೇಕಂದ್ರೆ ಗೊತ್ತಾಯಿಲ್ಲ. ಅಂದ್ರೆ ಹಿಂಗೆ ಬರಿಸಿ ಕೊಡ್ತಾರಂತ ಗೊತ್ತಿಲ್ಲ ದೊಡಪ್ಪ. ಬರೀ ಬಡ್ಡಿ ವ್ಯವಹಾರ ಮಾಡ್ತಾರಂತ ಗೊತ್ತಿತ್ತು, ಇದೆಲ್ಲ ಗೊತ್ತಿಲ್ಲ ದೊಡಪ್ಪ. ಅದನ್ನ ಅನ್ನೆಲ್ಲ ಆಗಲ್ಲ ದೊಡ್ಡವನ್ ಮುಂದೆ ನಾ ಯಾರಿಗೆ ರೊಕ್ಕ ಕೊಡ್ಸೋದು ತೊಗೊಳೋದು ಮಾಡಿಲ್ಲ, ನಾನು ತೊಗೊಂಡಿಲ್ಲ ಅಂತ ಅನ್ನೆಲ್ಲ ದೊಡಪ್ಪ. ಹಂಗಾಗಿ ನನಗೂ ಗೊತ್ತಿಲ್ಲ ದೊಡಪ್ಪ. ಮತ್ತೆ ನೋಡ್ರಿ ನಿಮಗೆ ಇದು ಸರಿ ಅನ್ನಿಸ್ತು ತೊಗೋರಿ ದೊಡಪ್ಪ, ಇಲ್ಲ ಅಂದ್ರೆ ಬ್ಯಾಡ ದೊಡಪ್ಪ. ಅಲ್ಪ ಮತ್ತೆ ಈಗ ಹಿಂಗೆ ಅನ್ನಕತ್ತಾರಲ್ಲ, ಮತ್ತೆ ಹೆಂಗೆ ಮಾಡುದು? ಯಪ್ಪ ನಡಿಕೆ ತಗೋ. ಅಂದ್ರೆ ನಾವೇನು 3 ತಿಂಗಳ ಮಟ್ಟಿಗೆ ಅಷ್ಟ ತೊಗೊಳಕತ್ತಿರೋದು. ಆಮೇಲೆ ಅವ್ರು ನಮ್ಮ ಎದುರಿಗೆ ಬಾಂಡ್ ಹರಿದು ಹೋಗಿತೀನಿ ಅಂತ ಹೇಳಕತ್ತಾರಲ್ಲ ಮತ್ತೆ. ಮತ್ತೆ ನಾವು 3 ತಿಂಗಳ ಒಳಗೆ ಕೊಟ್ವಿ ಹೇಳಕ್ಕಾಗೋದಿಲ್ಲ. ಲೋನ್ ಅಂತಂದ್ರೆ ಕೊಟ್ಟೇ ಬಿಡ್ತೇವಲ್ಲ, ಮತ್ತೇನು ಅವ್ರಿಗೆ ನಮ್ಗೆ ವ್ಯವಹಾರ ಹೌದಿಲ್ಲಪ್ಪ. ನಾವು ನೋಡ್ರಿ ಈಗ ಸತತ ಈಗ ಒಂದು 2 ವರ್ಷದಿಂದ ನಾವು ವ್ಯವಹಾರನ ಮಾಡಾಕತ್ತೇವ್ರಿ. ನಾವು ಯಾರಿಗೆ ಹೆವಿ ಅಮೌಂಟ್ ಕೊಟ್ಟರು ಇದು ಬರೀ 10 ಲಕ್ಷ ರೀ, ಇನ್ನೂ ಹೆಚ್ಚಿಗೆ ಹೆವಿ ಅಮೌಂಟ್ ಕೊಡ್ತಿರ್ತೇವೆ ನಾವು. ಅವಾಗೆಲ್ಲ ಮತ್ತೆ ನಾವು ಇದ್ರ ತಕ್ಕ ನಾವು ಹೆಂಗೆ ಬಾಂಡ್ ಮಾಡಿಸ್ಬೇಕು ಹಂಗೆ ಮಾಡಿಸಿ ಕೊಟ್ಟಿರ್ತೀವಿ. ನೀವು ಇದು ಫಸ್ಟ್ ಟೈಮ್ ನಿಮಗೆ ಅನ್ಸಾತಿರ್ಬೇಕು, ನಮಗಲ್ರಿಪ್ಪ. ನಾವು ಮಾತ್ರ ಬಾಯಿ ಮಾತಿನ ಮ್ಯಾಗ ನಂಬಿಕೆ ಮ್ಯಾಗ ನಾವೆಲ್ಲ ವ್ಯವಹಾರ ಮಾಡ್ತೇವೆ. ಇದು ಮಟ್ಟ ನಾವು ಯಾರಿಗೂ ಮೋಸ ಮಾಡಿಲ್ಲ. ಇದ್ರ ಮ್ಯಾಗ ನಿಮ್ಮ ಮನಸ್ಸು ನೋಡ್ರಿ. ಈಗ ಪಟಕ್ಕಿನ ಹೊರಗೆ ಹೋಗಿ ನೀವು ಒಂದು 10 ಲಕ್ಷ ರೂಪಾಯಿ ಸಾಲ ಬೇಕಂತಂದ್ರೆ ನನ್ನ ಮಗನೂ ದೌಡ್ ಕೊಡುದಿಲ್ರಿ ಯಜಮಾನ್ರಿ. ನೀವ ನೋಡ್ರಿ ಏನ್ರಿ, ನೀನು ಹೇಳಿರಿ ಒಂದ ಮಾತ ಹುಡುಗ ಹೇಳ ಅನ್ನೋ ಕಾರಣಕ್ಕೆ ನಾನು ಚಲೋ ಮಂದಿ ಅದಾರ ಅಂತೇಳಿ ಇವತ್ತು ರೊಕ್ಕ ಕೊಡೋಕ್ಕಾಗಲೇ ಬಿಟ್ಟೇನ್ರಿ. ಮತ್ತು ನೀವು ಹೇಳ್ದಂಗೆ ಫೋನ್ಯಾಗ ಬಾಂಡ್ನು ಮಾಡಿಸ್ಕೊಂಬಂದನಿ. ಮತ್ತು ನಿಮ್ಗೆ ಇಷ್ಟು ನಂಬಿಕೆ ಇಲ್ಲ ಅಂದ್ರೆ ಹೆಂಗ್ರಿ? ನಾವು ಇದ್ರಂಗೆ ಯಾವಾರ ಬೇಕಾದಷ್ಟು ಮಾಡೇವಿ. ನೋಡ್ರಿ ನಿಮ್ಗೆ ಹೆಂಗೆ ಅನಿಸ್ತದೆ ನೋಡ್ರಿ. ಯಪ್ಪ ಇರುವಲ್ತಾಗ ತಗೋಯಪ್ಪ. ಮತ್ತು ಈಗ ನಮಗೂ ಅರ್ಜೆಂಟ್ ಐತಿ. ಈಗ 4 ಬತ್ತೇಲೆ ನಾವು ಎಲ್ಲ ರೊಕ್ಕ ಕೇಳಕ್ಕೆ ಹೋದ್ರೆ ಗಸಗ್ನ ಯಾರು 10 ಲಕ್ಷ ರೂಪಾಯಿ ಕೊಡ್ತಾರಪ್ಪ ಹೌದಿಲ್ಲ? ಏನಾರ ಅದನ್ನ ಒತ್ತಿಡ್ರಿ ಇದನ್ನ ಒತ್ತಿಡ್ರಿ ಹಂಗೆ ಮಾಡ್ರಿ ಅನ್ನೋರ. ಮತ್ತು ಈಗ ಅವ್ರು ಇವ್ರಿ ಒಂದು 5 ಲಕ್ಷ ರೂಪಾಯಿ ಜಾಸ್ತಿ ಬರ್ಸ್ಯಾರ. ಆದ್ರೆ ಹೇಳಕತ್ತಾರಲ್ಲ ಅವರು, ಮತ್ತು ಬಾಂಡ್ ಕೊಟ್ಬಿಡ್ತೇವೆ ನಿಮ್ಮ ಕೈಯಾಗ, ನೀವು ಬೇಕಾದ್ರೆ ಹರಿದು ಹಾಕ್ರಿ ಅಂತೇಳಿ. ಮತ್ತು ನಾವು 3 ತಿಂಗಳ ನಾವು ರೊಕ್ಕ ಸೆಟಲ್ಮೆಂಟ್ ಮಾಡಿಬಿಟ್ಟು ಅಂದ್ರೆ ಹರಿದು ಹೋಗ್ದು ಬಿಡಾಕಬರ್ತೈತಿ ಹೌದಿಲ್ಲ? ಅಲ್ಲ 5 ಲಕ್ಷ ರೂಪಾಯಿ ಹೆಚ್ಚಿಗೆನೂ ಬರ್ಸಿರಿ. ಈ ಮನಿ ಮ್ಯಾಗ 10 ಲಕ್ಷ ರೂಪಾಯಿ ಕೊಡಾಕತ್ತೀರಿ. ಏನೋ ಒಂದು ಸಮಾಧಾನ ಆಗ್ವಲ್ತು. ನೋಡ್ರಿ ಮೋಸ ಮಾತ್ರ ಮಾಡಕ್ ಹೋಗ್ಬೇಡ್ರಿ. ಈ ಒಂದು ನಂಬಿಕೆ ಮ್ಯಾಗ ಯಾವಾರ ನಡೀತಿರ್ತಾವೆ ಏನ್ರಿ? ನೀವು ನಮ್ದು ರೊಕ್ಕ ನಾವು ಯಾವಾಗ ಕೊಡ್ತೇವಲ್ಲ ನಿಮ್ಗೆ ರೊಕ್ಕನ, ನೀವು ನಮ್ಮ ಬಾಂಡ್ ನಮ್ಮ ಎದುರಿಗೆ ಹರಿದು ಹಾಕಿಬಿಡ್ಬೇಕ್ರಿ ರೀ. ಇರ್ಲಿ ತಗೋರಿ. ಮತ್ತು 10 ಲಕ್ಷ ರೂಪಾಯಿ ಕೊಡಾಕತ್ತಾರ. ಮತ್ತು ಈಗ ಅರ್ಜೆಂಟಿಗೆ ಬೇಕಂದ್ರೆ ನಮ್ಗಾರ ಯಾರು ಕೊಡೋರದಾರ? ಮತ್ತು ಬಡ್ಡಿನೂ 3 ರೂಪಾಯಿದಂಗೆ ಐತಿ. ಹೊರಗೆ ಇನ್ನೂ ಕೆಲವೊಂದು ಕಡೆ ಸ್ವಲ್ಪ ಜಾಸ್ತಿ ಆಗ್ತೈತಿ. ಇರುವಂತ ತಗೋರಿ ಏನಾಗಲ್ಲ. ಆತ ನೀ ಹೇಳಾಕತ್ತಿ ಅಂತ ನಾನು ಹ್ಞೂ ಅಂತೇನೆ ನೋಡು. ಯಜಮಾನ್ರ ಮರ್ತ ಬಿಟ್ಟಿದ್ನಿರಿ, 1-2 ಚೆಕ್ ಕೊಡ್ಬೇಕು ನೋಡ್ರಿ, ಖಾಲಿ ಚೆಕ್ ಸೈನ್ ಮಾಡಿದ್ದು. ಆಮ್ಯಾಗ ಇದ್ರಾಗ ನಿಮ್ದು ಮತ್ತು ನಿಮ್ಮ ಧರ್ಮಪತ್ನಿಯವ್ರದ್ದು ಸೈನ್, ಆಮ್ಯಾಗ ಒಬ್ರು ಸಾಕ್ಷಿ ಸೈನ್ ಒಂದಿಬ್ರು ಯಾರ ಮಾಡಿದ್ರೆ ಸಾಕು ನೋಡ್ರಿ. ಅಲ್ಪ ಚೆಕ್ ಬೇರೆ ಕೊಡ್ಬೇಕಂತಲ್ಪ ಅವ್ರಿಗೆ. ಅಲ್ಲ ಚೆಕ್ ಎದಕ್ರಿ? ಮತ್ತೆ ಈಗ ಮನಿ ಮ್ಯಾಗ ನಾವು ಸಾಲ ತೊಗೊಳತ್ತೀವಿ, ಮನಿನ ಮತ್ತೆ ನಿಮ್ಮ ರೊಕ್ಕ ಕೊಡ್ಲಿಕ್ಕಂದ್ರೆ ಬಿಟ್ಟು ಕೊಡ್ಬೇಕನ್ನೋಂಗ ಬರ್ಕೊಂಡಿರಿ ಮತ್ತೆ ಬಾಂಡ್ ಮ್ಯಾಗ. ಮತ್ತೆ ಯಾಕ್ರಿ ಚೆಕ್? ಹಂಗಲ್ರಿ ಯಜಮಾನ್ರ, ಈಗ ಚೆಕ್ ಬೇಕಾಕತ್ರಿ. ಇಂಥ ದೊಡ್ಡ ವ್ಯವಹಾರದಾಗ ಚೆಕ್ ಕೊಡ್ಬೇಕಾಕತ್ರಿ ಖಾಲಿವು. ಅಂದ್ರೆ ನಾಳೆ ಏನೋ ಒಂದು ಸಣ್ಣದ ಒಂದು ತೊಂದರೆ ಆತಂತ ತಿಕ್ಕೋರಿ, ಒಂದು ಕೆಟ್ಟದ ಯೋಚನೆ ಮಾಡೋಣ, ಅವಾಗ ನಮ್ಗೆ ಚೆಕ್ ಹಾಕಿ ಕೇಸ್ ಹಾಕಕ್ಕೆ ಬರ್ತೈತ್ರಿ. ಅದಕ್ಕೆ ಏನು ತಿಳ್ಕೊಬೇಡ್ರಿ, ನಾವೇನು ಅದನ್ನ ಚೆಕ್ ಇಟ್ಕೊಂಡು ಮಾಡೋದೈತ್ರಿ. ಹೌದಿಲ್ರಿ, ನಮಗೆ ಚೆಕ್ಕಿನ ಅವಶ್ಯಕತೆ ಏನಿಲ್ರಿಪ್ಪ. ಏನು ನಮ್ಮ ಸೇಫ್ಟಿಗೆ ಇಸ್ಕೊಳತ್ತೇವೆ ಅಷ್ಟೇ. ನಾವು ನಿಮ್ಮ ಕಡೆ ಅಂತಲ್ಲ, ಎಲ್ಲಾರ ಕಡೆನೂ ನಮ್ಮ ವ್ಯವಹಾರದಾಗ ನಾವು ಎಲ್ಲ ಕಡಾಕಂಡಿತ್ತು. ನಮ್ಗೆ ಏನೇನು ಬೇಕು ರೂಲ್ಸ್ ಅದ್ರ ತಕ್ಕ ನಾವು ಅದನ್ನ ಇಸ್ಕೊಂಡಿರ್ತೀವಿ ರೀ. ಇರ್ಲಿ ತಗೋಯಪ್ಪ, ನಾ ಕೊಡ್ತೇನಂತ. ನಿಮ್ದಲ್ರಿ, ನಿಮ್ಮ ಅಪ್ಪಾರ್ದ ಬೇಕ್ರಿ ಚೆಕ್ ಕೊಟ್ರ. ಅವ್ರದ ಅಲ್ರಿ ಮನಿ ಇರುದೇ, ಮತ್ತು ಅದಕ್ಕೆ ಅವ್ರದ ಚೆಕ್ ಕೊಡ್ಲಿ ರೀ. ಹ್ಞೂ ಆತ್ ತೋರಿ ಕೊಡ್ತೇನೆ. ಆತ್ ತಗೋರಿ. ಎಲ್ಲಾರ್ದು ಸೈನೂ ಆಗೈತಿ, ಚೆಕ್ಕೂ ಕೊಟ್ಟಿರಿ. ಆತ್ ತಗೋರಿ, ಆತ್. ರೊಕ್ಕ ತಗೋರಿ ಯಜಮಾನ್ರ. ನಾ ಏನು ಬರ್ತೇನೆ ತಗೋರಿ ಯಜಮಾನ್ರ. ಕುಂದ್ರಿ ಅಣ್ಣಾರ, ಒಂದು ಚಾ ಕುಡ್ದು ಹೋಗ್ವಂತ್ರಿ. ಕುಂದ್ರಿ. ಇಲ್ರಿ ಸ್ವಲ್ಪ ಬೇರೆ ಕೆಲಸ ಐತ್ರಿ, ಹೋಗ್ಬೇಕ್ರಿ. ಇನ್ನೊಂದಿಬ್ರು ರೊಕ್ಕ ಬೇಕಂದಿದ್ರೆ ಅವ್ರ ಕೊಟ್ಟು ಮಾತಾಡಿ ಕೊಡೋದೈತಿ. ಬರ್ತೇನೆ ತಗೋರಿ. ಆತ್ರಿ ರೀ. ಯಾಕ್ರಿ ಬೇಜಾರು ಮಾಡ್ಕೊಂಡಿರಿ? ನಮ್ಮಪ್ಪ ನಮ್ಮ ತಾತ ಅವರೆಲ್ಲ ಭಾಳ ಬದುಕಿದ ಮನಿ. ನಾನು ನೋಡಿದ್ರೆ ಇವತ್ತು ಅದ ಮನಿ ಒಳಗೆ ಆರಾಮ್ ಇರ್ಬೇಕಾದವ ಇವತ್ತು ಇದ ಮನಿ ಮ್ಯಾಗ ಲೋನ್ ತಗ್ಸೋಂಗ ಸಾಲ ತಗ್ಸೋಂಗ ಆಗಿಬಿಡ್ತಲ್ಲ ಅಂತ ಸ್ವಲ್ಪ ಯಾಕೆ ಬೇಜಾರಷ್ಟೇ, ಮತ್ತೇನಿಲ್ಲ. ಇದರಿಂದ ಏನು ಮಕ್ಕಳು ಉದ್ಧಾರ ಆಕೈತಲ್ಲ ಅಂತ ಅಷ್ಟೇ ಖುಷಿ. ಆದ್ರೆ ನಮ್ಮ ರೊಕ್ಕ ನಾವೇನೀಗ ಇಸ್ಕೊಂಡಿದ್ದನ್ನು ಪೂರ ಅವ್ರಿಗೆ ಕೊಟ್ಟು ಇದನ್ನೇನು ವ್ಯವಹಾರ ಚುಕ್ತಾ ಮಾಡ್ಕೊಳ್ಳೋ ಮಟ್ಟ ಮನಸ್ಸಂತರೂ ಸಮಾಧಾನ ಇಲ್ಲ. ಹೋಲ್ ಬಿಡ್ರಿ, ಬೇಜಾರು ಮಾಡ್ಕೊಬಿಡ್ರಿ. 10 ಲಕ್ಷ ರೂಪಾಯಿ ತಾನೆ ಈ ಬ್ಯಾಂಕ್ನಾಗ ಲೋನ್ ತಗ್ಸಾತಾರಲ್ಲ, ಈ ಹೊಲದ ಮ್ಯಾಗ ಬಂತಂದ್ರೆ ಬಡ ಕೊಟ್ಟು ಕುಲಾಸ್ ಮಾಡ್ಕೊಂಡ್ರಾತ್. ತಗೋ ಕೊಡು 10 ಲಕ್ಷ ರೂಪಾಯಿ ಅವ್ರ ಗಂಡು ಮಕ್ಳ ಕೈಯಾಗ. ಇಬ್ರು ಆ ಜಾಗಕ್ಕೆ 5 ಈ ಜಾಗಕ್ಕೆ 5 ಕೊಟ್ಟು ಇಬ್ರು ತಿಮ್ಮೇಗೌಡ್ರ ಕಡೆ ಬಾಂಡ್ ಬರ್ಸ್ಕೊಂಡ್ ಬರ್ವಲ್ರಾಕ್. ನಾ ಏನು ಬರ್ತೇನೆ ಶಾಂತ. ಗೌಡ್ರಿಗೆ ಭಾಳ ಬೇಜಾರಾಗೈತೆ ಅನ್ಸಾದ ಶಾಂತಕ್ಕ. ಮತ್ತೆ ಆಗ್ಲಂಗಿರ್ತೈತೇನ? ಅಲ್ಲ, ನನಗೆ ಗಂಡನ ಮನಿ ಅನಿಸ್ಕೊಂಡು ನನಗೆ ಇಷ್ಟು ಬೇಜಾರಾಗತೈತಿ. ಇನ್ನು ಅವ್ರಪ್ಪ ಅವ್ರವ್ವ ಅವ್ರ ತಾತ ಅವರೆಲ್ಲ ಭಾಳ ಬೆರಕಿದ ಮನಿ ಇದೆ, ಮತ್ತು ಅವ್ರಿಗೆ ಎಷ್ಟು ಬೇಜಾರಾಗಕ್ಕಿಲ್ಲ ಹೌದಿಲ್ಲ ಗಿರ್ಜಾ?
ಅದು ಕರೆ ಶಾಂತಕ್ಕ. ದೊಡವ ನಾ ಏನು ಬರ್ತೇನೆ ಬೇರೆ ಕೆಲಸ ಅದಾವ. ಹಾ ಹೋಗ್ ಬಾಯಪ್ಪ. ಶಾಂತಕ್ಕ ದೌಡ್ ಕೊಟ್ಟು ಯಾವಾರ ಖುಲಾಸೆ ಮಾಡ್ಕೊಂಬಿಡ್ರಿವ. ಏನು ಆ ಬ್ಯಾಂಕಿಂದ ಆಗುತ್ತಲೆ ತಾಬಿಡ್ತು ಮೊದಲು ಇದನ್ನ ಮಾಡ್ಕೊಂಬಿಡ್ರಿ. ಏನು ಯವ್ವ ಮೊದಲು ಇದೇ ಕೆಲಸನ ಮಾಡ್ತೀನಿ ಇವ ನಾನು. ಅಲ್ಲ ಯಾಕ ನನಗೆ ಕರೆನ ಸಮಾಧಾನ ಇಲ್ಲ ಹೇಳ್ಬೇಕಂತಂದ್ರೆ. ಮತ್ತೆ ಏನು ಮಾಡೋದು, ಏನು ಮಕ್ಕಳೊಂದು ಆಸೆ ಪಡ್ತಾವಂದ್ರೆ ಮತ್ತೆ ಹಡತ್ ತಂದೆ ತಾಯಿ ಆಗಿ ಕೊಡ್ಸಬೇಕಲ್ಲ. ನಾನು ಬರ್ತೀನಿ ತೋ ಶಾಂತಕ್ಕ, ಮನ್ಯಾಗ ಕೆಲಸದವ. ಆತು ನಾನು ಹೊಕ್ಕನೆ ಶಾಂತಕ್ಕ. ಏನು ಅಂದ್ರೆ ಕೆಲಸದವ ಅದಕ್ಕೆ. ಅತ್ತಿಯವ್ರ ರೊಕ್ಕ ಕೊಡ್ರಿ, ಒಳಗೆ ತೆಗೆದಿಡ್ತೇನೆ. ಕೊಡ್ತೇನೆ. ನಿನಗೆ ಒಂದು 5 ಲಕ್ಷ ಕೊಡ್ತೇನೆ, ಆಕಿಗೆ 5 ಲಕ್ಷ ಕೊಡ್ತೇನೆ. ನಿಮ್ಮ ಗಂಡುಗಳಿಗೆ ಕೊಡ್ರಿವ. ಕೊಟ್ಟು ಏನು ಆ ಜಗದವಂಗೆ ಕೊಟ್ಬಿಡು ಅಂತ ಹೇಳ್ಬಿಡ್ರಿವ. ಅತ್ತಿಯವ್ರ ನೀವೇ ಕೊಡ್ರಿ, ನಾವು ಯಾಕೆ ಕೊಡ್ಬೇಕು? ನಿಮ್ಮ ರೊಕ್ಕ ನೀವು ಕೊಡ್ರಿ. ಇರ್ಲಿ ತಗೋರ್ವ, ಕೊಡ್ರಿ. ಅವ ಎಲ್ಲೋದ್ಲು? ಅತ್ತಿ ಮಾವ ನಮ್ಮ ಕೈಯ ರೊಕ್ಕ ಕೊಟ್ಟು ಹೋದ್ರವ್ರು ನಿಮ್ಗೆ ಕೊಡ್ರಿ ಅಂತ ಹೇಳಿ. ಅಣ್ಣ ಯಾಕ ಅವ್ವ ಅಪ್ಪಗೆ ಭಾಳ ಬೇಜಾರಾದಂಗೆ ಕಾಣಕತ್ತೈತಿ. ದೌಡಿ ಮನಿ ಬಿಡಿಸಿ ಅವ್ರ ಕೈಗೆ ಅವ್ರು ಕೊಡ್ಬೇಕಪ್ಪ. ನಾನು ಅದನ್ನು ಯೋಚನೆ ಮಾಡಾತಿದ್ನಿ. ಆ ಲೋನಿಂದ ಏನಾಯ್ತು ಒಂಚೂರು ಕೇಳಪ್ಪ ಒಟ್ಟು ನಿಮ್ಮ ಬ್ಯಾಂಕ್ನಾಗ. ಆತು ಅಣ್ಣ.